ಆಗಿದೆ ಕಾಂಟ್ರಾಕ್ಟ್ ಕಿಲ್ಲಿಂಗ್ ಕಹಾನಿ. ಎಸ್, ಗುತ್ತಿಗೆದಾರ ಡೇವಿಡ್ ಡಿಸೋಜಾ ಕತೆ ಮುಗಿಸಿದ್ದು ಯಾರು ಅನ್ನೋ ಸತ್ಯ ಹೊರಬಂದಿದೆ. ಹೊರ ರಾಜ್ಯದಿಂದ ಬಂದ 3 ಶೂಟರ್ಗಳು, ಲಕ್ಷಾಂತರ ರೂಪಾಯಿ ಸುಪಾರಿ ಹಣದ ವಹಿವಾಟು. ಇದರ ಹಿಂದೆ ಪಂಜಾಬಿನ ಲೂಧಿಯಾನದ ಕಾಂಟ್ರಾಕ್ಟರ್ ಇದ್ದಾನೆ ಅನ್ನೋ ಅನುಮಾನ. ಆದ್ರೀಗ ಆ ಅನುಮಾನಕ್ಕೆ ತೆರೆ ಬಿದ್ದಿದೆ. ಪೊಲೀಸರ ತನಿಖೆಯಲ್ಲೇ ಕಿಂಗ್ ಪಿನ್ ಯಾರು ಅನ್ನೋದು ರಿವೀಲ್ ಆಗಿದೆ. ಆತ ಮತ್ತಿನ್ಯಾರು ಅಲ್ಲ, ಕಿಶೋರ್ ಪೂಜಾರಿ. ಹೌದು, ಡೇವಿಡ್ ಡಿಸೋಜಾ ಹತ್ಯೆ ಪ್ರಕರಣದಲ್ಲಿ ಈಗ ಕತೆ ಬಹುತೇಕ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 7 ಮಂದಿಯನ್ನ ಬಂಧಿಸಿದ್ದಾರೆ. ಅವರ ಪೈಕಿ ಕಿಶೋರ್ ಪೂಜಾರಿಯೇ ಮಾಸ್ಟರ್ ಮೈಂಡ್. ಇಷ್ಟಕ್ಕೂ ಡೇವಿಡ್ ಡಿಸೋಜಾರನ್ನ ಟಾರ್ಗೆಟ್ ಮಾಡಿದ್ದು ಯಾಕೆ? ಕಿಶೋರ್ ಪೂಜಾರಿಗೂ ಡೇವಿಡ್ ಡಿಸೋಜಾಗೂ ಇದ್ದಂತಹ ವೈಷಮ್ಯ ಎಂಥದ್ದು? ನೆತ್ತರ ಲೋಕದ ನಂಟೆ ಇಲ್ಲದ ಕಿಶೋರ್ ಪೂಜಾರಿ ಇಂತಹದ್ದೊಂದು ದೊಡ್ಡ ಹತ್ಯೆಗೆ ಮುಂದಾಗಿದ್ದು ಯಾಕೆ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೈಷಮ್ಯ ಅದೊಂದು ವ್ಯವಹಾರದ ವಿಚಾರವಾಗಿ ಶುರುವಾದ ಸಣ್ಣ ವೈಷಮ್ಯ ಅತಿ ಭೀಕರ ಕೊಲೆಗೆ ಸಾಕ್ಷಿಯಾಗಿ ಬಿಡ್ತು. ಅವತ್ತು ಜಸ್ಟ್ 20 ಸೆಕೆಂಡ್ನಲ್ಲೇ ಎಲ್ಲವೂ ಮುಗಿದು ಹೋಗಿತ್ತು. ಮುದರಂಗಡಿ ಚರ್ಚ್ ಕಾಂಪೌಂಡಿಗೆ ಅಂಟಿಕೊಂಡಂತೆ ಇದ್ದ ಪ್ರಿನ್ಸ್ ಎಂಟರ್ಪ್ರೈಸಸ್ ಕಚೇರಿಯಿಂದ ಹೊರಬಂದವನ್ನ ನೆತ್ತಿಗೆ ಗುಂಡು ನುಗ್ಗಿಸಲಾಗಿತ್ತು. 2 ಗುಂಡು, 3 ಮಿಸ್ಫೈರ್ ಆದ ಗುಂಡುಗಳು, ಒಟ್ಟು 5 ಗುಂಡುಗಳು ಖರ್ಚಾಗಿದ್ವು. ಈ ಗುಂಡಿನ ಬೆಲೆ ಜಸ್ಟ್ 3 ಲಕ್ಷ. ಎಸ್, ದೂರದ ಉತ್ತರ ಪ್ರದೇಶ, ಬಿಹಾರ, ಉತ್ತರಾಖಂಡದಿಂದ ಬಂದವರು 3 ಲಕ್ಷಕ್ಕಾಗಿ ಒಂದು ಹೆಣ ಕೊಡವಿ ಹೊರಟಿದ್ರು. ಎಲ್ಲವೂ ಬೆಳಕಿಗೆ ಬಂದಿದೆ. ಹಣದ ವರ್ಗಾವಣೆ, ವೆಪನ್ ಬಂದಿದ್ದು ಹೇಗೆ, ಬೈಕ್ ಯಾರದ್ದು, ಟ್ರಿಗರ್ ಅಮ್ಕೋದಿಕ್ಕೆ ರಣವೀಳ್ಯ ಕೊಟ್ಟವನು ಯಾರು? ಎಲ್ಲ ಪ್ರಶ್ನೆಗಳಿಗೂ ಪೊಲೀಸರಿಗೆ ಉತ್ತರ ಸಿಕ್ಕಿದೆ. ಆಗಸ್ಟ್ 7ನೇ ತಾರೀಕು ಸಂಜೆ 3:45 ಸುಮಾರಿಗೆ ಕೇಳಿಸಿದ ಗುಂಡಿನ ಸದ್ದಿನ ಜಾಡು ಬೆನ್ನತ್ತಿ ಹೊರಟ ಪೊಲೀಸರಿಗೆ ಅನಾಮತ್ತು 7 ಮಂದಿ ಸಿಕ್ಕಿಬಿದ್ದಿದ್ರು. ಈ ಕೇಸಲ್ಲಿ ಪಂಜಾಬಿನ ಲೂಧಿಯಾನದ ಕಾಂಟ್ರಾಕ್ಟರ್ ಒಬ್ಬನ ಹೆಸರು ಕೇಳಿತ್ತಾದ್ರೂ ಅದೆಲ್ಲವೂ ಗಾಳಿ ಸುದ್ದಿ. ಸುಪಾರಿ ಕೊಟ್ಟ ಕೈ ಪಡುಬಿದ್ರೆ ಸಮೀಪದ ಎರ್ಮಾಳಿನಲ್ಲೇ ಇತ್ತು. ಅದು ಮತ್ತಿನ್ಯಾವುದೂ ಅಲ್ಲ, ಡಾನ್ ಹೇಮಂತ್ ಪೂಜಾರಿ ಸಹೋದರ ಕಿಶೋರ್ ಪೂಜಾರಿ. ಸರಿಯಾದ ಸಮಯ, ಸರಿಯಾದ ಜಾಗ, ಸರಿಯಾದ ಟಾರ್ಗೆಟ್, ಆಮೇಲೆ ಗುಂಡಿನ ದಾಳಿ. ಡೇವಿಡ್ ಡಿಸೋಜಾ ಹತ್ಯೆ. ಕೆಲವೇ ಕ್ಷಣಗಳಲ್ಲಿ ಶೂಟರ್ಗಳು ಅಲ್ಲಿಂದ ಪರಾರಿ. ಆದ್ರೆ ಅವರು ತಪ್ಪಿಸಿಕೊಂಡಿದ್ದರೋ ಅವರ ಹಿಂದೆ ಹರಿದಾಡಿದ್ದ ಹಣದ ಜಾಡು ಮಾತ್ರ ಪೊಲೀಸರ ಕೈಗೆ ಸಿಕ್ಕಿತ್ತು. ಅದ್ಯಾವಾಗ ರಾಜು, ರಸ್ತೋಗಿ ಹಾಗೂ ವಜೂಲ್ ಶೇಖ್ ಪೊಲೀಸರಿಗೆ ತಗಲಾಕೊಂಡ್ರೋ ಅವತ್ತು ರಾತ್ರಿಯೇ ಕೃತ್ಯದ ಹಿಂದೆ ಇರೋ ಕೈ ಯಾವುದು ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಜಸ್ಟ್ 3 ಲಕ್ಷ ರೂಪಾಯಿಗೆ ಕೊಟ್ಟಿದ್ದ ಸುಪಾರಿ ಅದು. ಒಂದು ಖಾತೆಯಿಂದ ಮತ್ತೊಂದು ಖಾತೆಗೆ, ಮತ್ತೊಂದು ಖಾತೆಯಿಂದ ನೇರವಾಗಿ ಶೂಟರ್ಗಳ ಅಕೌಂಟಿಗೆ ಹಣ ವರ್ಗಾವಣೆಯಾಗಿತ್ತು. ಈ ರೀತಿ ಹಣ ವರ್ಗಾವಣೆ ಮಾಡಿದವರ ಪೈಕಿ 2 ಅಮಾಯಕರು ಇದ್ರು, ಇರ್ಷಾದ್ ಹಾಗೂ ಚಿರಾಗ್ ಪೂಜಾರಿ. ಇರ್ಷಾದ್ ಹೇಳಿದ ಖಾತೆಗೆ ಪಡುಬಿದ್ರೆ ಬ್ಯಾಂಕಿನಿಂದ ಹಣ ಹಾಕಿದವನು ಅಮಾಯಕ ಚಿರಾಗ್ ಪೂಜಾರಿ. ಅವನಿಗೆ ಒಂದು ಸಣ್ಣ ಸುಳಿವು ಇರಲಿಲ್ಲ. ತಾನೀಗ ಹಾಕುತ್ತಿರೋ ಹಣ ಮುಂದೆ ತನ್ನ ಕೈಗೆ ಕೋಣ ತಗಲಿ ಹಾಕುತ್ತೆ ಅನ್ನೋ ಸತ್ಯ. ಹೌದು, ಪ್ರಕರಣದ ಕಿಂಗ್ ಪಿನ್ ಕಿಶೋರ್ ಪೂಜಾರಿ ಕೊಟ್ಟ 1,24,000 ರೂಪಾಯಿ ಹಣವನ್ನ ಇರ್ಷಾದ್ ಚಿರಾಗ್ ಪೂಜಾರಿ ಕೈಗಿಟ್ಟು ಅಕೌಂಟ್ ನಂಬರ್ ಕೊಟ್ಟಿದ್ದ. ಆದ್ರೆ ಈ ಹಣ
ಡೇವಿಡ್ ಡಿಸೋಜಾನ ಹೆಣಕ್ಕೆ ಕೆಡವಿದ ಕಿಲ್ಲರ್ಸ್ ಖಾತೆಗೆ ಹೋಗುತ್ತೆ ಅನ್ನೋದು ಚಿರಾಗ್ ಪೂಜಾರಿಗೆ ಗೊತ್ತೇ ಇರಲಿಲ್ಲ. ಸಹಜವಾಗಿಯೇ ಅವನು ಹೋಗಿ ಹಣ ಹಾಕಿದ್ದ ಅಷ್ಟೇ. ಇದೇ ಕಾರಣಕ್ಕೆ 7 ಆರೋಪಿಗಳ ಪೈಕಿ ಚಿರಾಗ್ ಪೂಜಾರಿ ಕೂಡ ಒಬ್ಬನಾಗಿ ಬಿಟ್ಟ. ಅಂದಾಗೆ ಡೇವಿಡ್ ಡಿಸೋಜಾ ಹತ್ಯೆ ಕೇವಲ ಒಂದು ಸಾಮಾನ್ಯ ಕೊಲೆ ಅಲ್ಲ, ಇದು ಪ್ಲಾನ್ ಮಾಡಿಸಿದ ಹತ್ಯೆ. ಯಾಕೆ? ಕಿಶೋರ್ ಪೂಜಾರಿಗೆ ಡೇವಿಡ್ ಡಿಸೋಜಾನನ್ನ ಮುಗಿಸುವ ಹಕೀಕತ್ತು ಯಾಕಿತ್ತು ಅಂತ ಕೆದಕಿದಾಗ ಪೊಲೀಸರಿಗೆ ಕಂಡಿದ್ದು UPCL ಕಾಂಟ್ರಾಕ್ಟ್. ಕಿಶೋರ್ ಪೂಜಾರಿ ಸಣ್ಣ ಪುಟ್ಟ ಗುತ್ತಿಗೆ ಕೆಲಸ ಮಾಡ್ತಿದ್ದ ವ್ಯಕ್ತಿ. ಸ್ಥಳೀಯವಾಗಿ ದೊಡ್ಡ ಕ್ರಿಮಿನಲ್ ಇಮೇಜ್ ಇರಲಿಲ್ಲ, ಯಾರೊಂದಿಗೂ ದೊಡ್ಡ ವೈಷಮ್ಯವೂ ಇರಲಿಲ್ಲ. ಆದ್ರೂ ಡೇವಿಡ್ ಡಿಸೋಜಾ ಮೇಲೆ ನಿಗಿ ಎನ್ನುತ್ತಿದ್ದ. ಅದಕ್ಕೆ ಕಾರಣ UPCL ಕಾಂಟ್ರಾಕ್ಟ್. ಅಂದಾಗೆ ಇದು ಸಾವಿರಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್. ಈ ಪ್ರಾಜೆಕ್ಟಿನ ಟೆಂಡರ್ನಲ್ಲಿ ದೊಡ್ಡ ಕಂಪನಿಗಳು ಭಾಗವಹಿಸ್ತಿದ್ವು. ಅವರು ಕಾಂಟ್ರಾಕ್ಟ್ ಕೈಗೆತ್ಕೊಂಡು ಸಬ್ ಕಾಂಟ್ರಾಕ್ಟ್ ಕೊಡ್ತಿದ್ರು. ಅಂತಹ ಸಬ್ ಕಾಂಟ್ರಾಕ್ಟರ್ಗಳ ಪೈಕಿ ಡೇವಿಡ್ ಡಿಸೋಜಾ ದೊಡ್ಡ ಮೀನಾದ್ರೆ ಈ ಕಿಶೋರ್ ಪೂಜಾರಿ ಸಣ್ಣ ಮೀನು. ಯಾವುದೇ ಕಾಂಟ್ರಾಕ್ಟಿಗೆ ಕಿಶೋರ್ ಪೂಜಾರಿ ಕೈ ಹಚ್ಚಿದ್ರು ಅಲ್ಲಿಗೆ ಬಂದು ಕಟ್ಟಿ ಅಲ್ಲಾಡಿಸ್ತಿದ್ದವನು ಡೇವಿಡ್ ಡಿಸೋಜಾ. ತನ್ನ ಪ್ರಭಾವ ಬಳಸಿ ಕಾಂಟ್ರಾಕ್ಟ್ ಅನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ಬಿಡ್ತಿದ್ದ. ಇದೇ ನೋಡಿ ಇಬ್ಬರ ವೈಷಮ್ಯಕ್ಕೆ ಕಾರಣವಾಗಿದ್ದು. ಇದರ ಮುಂದುವರಿದ ಭಾಗ ಎಂಬಂತೆ ನಡೆದಿದ್ದು ಡೇವಿಡ್ ಡಿಸೋಜಾ ಭೀಕರ ಕೊಲೆ. ಅಂದಾಗೆ ಅದ್ಯಾವಾಗ ಶೂಟರ್ಗಳು ಸಿಕ್ಕಿಬಿದ್ರೋ ಆಗ ಹೊರ ಬಂದಿದ್ದು ಕಿಶೋರ್ ಪೂಜಾರಿ ಹೆಸರು. ಈತನ ಹೆಸರು ಹೊರಬರುತ್ತಲೇ ಡಾನ್ ಹೇಮಂತ್ ಪೂಜಾರಿ ಹೆಸರು ಕೂಡ ಪ್ರಕರಣದಲ್ಲಿ ತಳುಕು ಹಾಕಿಕೊಂಡು ಬಿಡ್ತು. ಹೇಮಂತ್ ಪೂಜಾರಿ ಒಂದು ಕಾಲಕ್ಕೆ ಮುಂಬೈ ಭೂಗತ ಲೋಕದಲ್ಲಿ ಶಾರ್ಪ್ ಶೂಟರ್ ಆಗಿ ಗುರುತಿಸಿಕೊಂಡವನು. ಆರಂಭದಲ್ಲಿ ಛೋಟಾ ರಾಜನ್ ಹೇಳಿದವರನ್ನ ಕೊಲ್ತಿದ್ದ. ಆದ್ರೆ ಮುಂದೆ ಇವನೇ ಪ್ರತ್ಯೇಕ ಗ್ಯಾಂಗ್ ಕಟ್ಕೊಂಡು ಕೊಲೆ, ಸುಲಿಗೆ, ಬೆದರಿಕೆಯಂತಹ ಕೃತ್ಯಕ್ಕೆ ಕೈ ಹಾಕತೊಡಗಿದ್ದ. ಮಂಗಳೂರು, ಉಡುಪಿ, ಮುಂಬೈ ಹೀಗೆ ಹಲವು ಕಡೆ ಆತ ಪೊಲೀಸರಿಗೆ ಬೇಕಾಗಿದ್ದ ಆಸಾಮಿಯಾಗಿದ್ದ. ಆದ್ರೆ ಅಷ್ಟು ಸಲೀಸಾಗಿ ಸಿಕ್ಕಿ ಬೀಳುವವನ ಹೇಮಂತ್ ಪೂಜಾರಿ. ಅವನ ಮುಖ ಹೇಗಿದೆ ಅನ್ನೋದು ಕೂಡ ಪೊಲೀಸರಿಗೆ ಗೊತ್ತಿರಲಿಲ್ಲ. ಅದ್ಯಾವುದೋ ಮದುವೆ ಒಂದರ ಫೋಟೋದಲ್ಲಿ ಕಾಣಿಸಿಕೊಂಡ ಹೇಮಂತ್ ಪೂಜಾರಿಯ ಒಂದು ಫೋಟೋ ಇಟ್ಕೊಂಡು ಠಾಣೆಯ MOB ನೋಟಿಸ್ ಬೋರ್ಡಿಗೆ ನೇತು ಹಾಕಿ ಸುಮ್ಮನಾದ್ರು. ಈಗ ಹೇಮಂತ್ ಪೂಜಾರಿ ಜೀವಂತವಾಗಿಲ್ಲ. ಸುಮಾರು 7 ವರ್ಷಗಳ ಹಿಂದೆ ಮುಂಬೈನಲ್ಲಿ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ. ಹಾಗಾದ್ರೆ ಸತ್ತ ವ್ಯಕ್ತಿಯ ಹೆಸರು ಡೇವಿಡ್ ಹತ್ಯೆ ಪ್ರಕರಣದಲ್ಲಿ ಮತ್ತೆ ಯಾಕೆ ಕೇಳಿ ಬಂತು? ಅದಕ್ಕೆ ಕಾರಣ ಅಂಡರ್ವರ್ಲ್ಡ್ ಲಿಂಕ್. ಅದಿರ್ಲಿ, ಅಸಲಿ ಸತ್ಯ ಏನಪ್ಪಾ ಅಂತ ಹೇಳ್ತೀನಿ ಕೇಳಿ. ಕಿಶೋರ್ ಪೂಜಾರಿ ಅಂಡ್ ಗ್ಯಾಂಗ್ ಪಡುಬಿದ್ರೆಯಲ್ಲೇ ಕುಳಿತೆ ಎಲ್ಲವನ್ನು ಸೆಟ್ ಮಾಡಿತ್ತು. 2 ತಿಂಗಳ ಮುಂಚೆಯೇ ಎರ್ಮಾಳಿಗೆ ಬಂದಿಳಿದಿತ್ತು ಹಂತಕ ಪಡೆ. ಹೆಣ ಹಾಕುವವರ ಕೈಗೆ ಬಂದೂಕು ಕೊಡಲಾಗಿತ್ತು, ಬೈಕಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸಲಾಗಿತ್ತು. ಜೊತೆಗೆ ಟಾರ್ಗೆಟ್ ಯಾರು, ಎಲ್ಲೆಲ್ಲಿ ಓಡಾಡ್ತಾನೆ ಅನ್ನೋ ಮಾಹಿತಿಯನ್ನು ಕೈಗಿಡಲಾಗಿತ್ತು. ಎಲ್ಲವನ್ನು ವ್ಯವಸ್ಥೆ ಮಾಡಿ ಸೈಲೆಂಟ್ ಆಗಿ ತನ್ನ ಪಾಡಿಗೆ ತಾನಿದ್ದವನು ಕಿಶೋರ್ ಪೂಜಾರಿ. ಇಷ್ಟಕ್ಕೂ ಇವನಿಗೆ ಶೂಟರ್ಗಳ ಸಂಪರ್ಕ ಸಿಕ್ಕಿದ್ದು ಹೇಗೆ? ಕೆದಕಿದ್ರು ಪೊಲೀಸರು. ಆಗ ಮತ್ತೆ ಕೇಳಿಸಿದ್ದು ಹೇಮಂತ್ ಪೂಜಾರಿ ಹೆಸರು ಮತ್ತು ಆತನ ಹಳೆಯ ನೆಟ್ವರ್ಕ್. ಹೇಮಂತ್ ಪೂಜಾರಿ ಹಳೆ ಸಂಪರ್ಕಗಳ ಮೂಲಕ 3 ಸುಪಾರಿ ಕಿಲ್ಲರ್ಸ್ ಸೆಟ್ ಆಗಿದ್ರು. ಕೆಲಸ ಮುಗಿಸಿಬಿಟ್ರು. ಸಲೀಸಾಗಿ ಕೊಟ್ಟ ಕೆಲಸವನ್ನ ಮುಗಿಸಿದ ಹಂತಕರು ಎಸ್ಕೇಪ್ ಆಗುವಲ್ಲಿ ಎಡವಿ ಬಿಟ್ರು. ಪೊಲೀಸರಿಗೆ ಸಿಕ್ಕಿಬಿದ್ರು. ಆಗಲೇ ಕಿಶೋರ್ ಪೂಜಾರಿ ಹೆಸರು ಬೆಳಕಿಗೆ ಬಂದಿದ್ದು. ಆತನ ಮತ್ತು ಸದಾನಂದ ದೇವಡಿಗರನ್ನ ಎತ್ತಾಕಿಕೊಂಡು ಬಂದ ಪೊಲೀಸರು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದ್ರು. ಇಡೀ ಹತ್ಯ ರಹಸ್ಯ ಹೊರಬಂದಿತ್ತು. ಒಂದು ಗುತ್ತಿಗೆ, ಒಂದು ವೈಷಮ್ಯ, ಕೊನೆಗೆ ಒಂದು ಕೊಲೆ.
ಈವರೆಗಿನ ತನಿಖೆಯನ್ನು ಒಟ್ಟಾಗಿ ನೋಡಿದ್ರೆ ಡೇವಿಡ್ ಡಿಸೋಜಾ ಹತ್ಯೆಯ ಹಿಂದೆ ಗುತ್ತಿಗೆ ವೈಷಮ್ಯವೇ ಪ್ರಮುಖ ಕಾರಣ. ಡೇವಿಡ್ ಪ್ರಭಾವದಿಂದಾಗಿ ಕಿಶೋರ್ ಪೂಜಾರಿಗೆ ಸಿಗಬೇಕಿದ್ದ ಗುತ್ತಿಗೆಗೆ ತಡೆ ಬೀಳ್ತಿತ್ತು. ಇದೇ ಕಾರಣಕ್ಕೆ ಹುಟ್ಟಿಕೊಂಡಿತ್ತು ವೈಷಮ್ಯ. ಸ್ಥಳೀಯರನ್ನ ಬಿಟ್ಟು ಕೊಲ್ಸಿದ್ರೆ ತನ್ನ ಬುಡಕ್ಕೆ ಬರುತ್ತೆ ಅನ್ನೋದು ಗೊತ್ತಿದ್ದ ಡಾನ್ ತಮ್ಮ ನೇರವಾಗಿ ಹೊರ ರಾಜ್ಯದ ಶೂಟರ್ಗಳನ್ನ ಅಣ್ಣನ ನೆಟ್ವರ್ಕ್ ಬಳಸ್ಕೊಂಡು ಕಾಂಟ್ಯಾಕ್ಟ್ ಮಾಡಿದ್ದ. ಅವರಿಗೆ ಹಣ, ವಾಸ್ತವ್ಯ, ಬೈಕ್ ಕೊಟ್ಟು ಡೇವಿಡ್ ಚಲನವಲನದ ಡೀಟೈಲ್ಸ್ ಕೈಗಿಟ್ಟಿದ್ದ. ಮುದರಂಗಡಿಯಲ್ಲಿ ಮುದುಡಿ ಮಲಗಿ ಬಿಟ್ಟ ಪ್ರಿನ್ಸ್. ಕಿಶೋರ್ ಪೂಜಾರಿಯೇ ಈ ಇಡೀ ಕೇಸಿನ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಿದೆ. ನಿಜಕ್ಕೂ ಇವನೇನಾ ಅಥವಾ ಇವನನ್ನೇ ಫಿಟ್ ಮಾಡಲಾಗಿದ್ಯಾ ಗೊತ್ತಿಲ್ಲ. ಗುಂಡಿನ ಆಟದ ಹಿಂದೆ ದೊಡ್ಡ ಹಣದ ಆಟವಿದ್ರೂ ಅಚ್ಚರಿ ಇಲ್ಲ. 7 ಮಂದಿ ಈಗ ಪೊಲೀಸರ ವಶದಲ್ಲಿದ್ದಾರೆ. ಶೂಟರ್ಗಳು ಸಿಕ್ಕಿದ್ದಾರೆ, ಹಣದ ಜಾಡು ಸಿಕ್ಕಿದೆ. ಕಿಶೋರ್ ಪೂಜಾರಿಯೇ ಕಿಂಗ್ ಪಿನ್ ಅನ್ನೋದು ಸದ್ಯದ ಪೊಲೀಸ್ ಮೂಲದ ಮಾಹಿತಿ. ಆದ್ರೆ ಈ ಕೊಲೆಗೆ ನಿಜವಾದ ಆದೇಶ ಕೊಟ್ಟವರು ಯಾರು ಅನ್ನೋ ಪ್ರಶ್ನೆಗೆ ಪೊಲೀಸರ ಅಂತಿಮ ತನಿಖೆಯೇ ಉತ್ತರ ಕೊಡಬೇಕು. ಡೇವಿಡ್ ಡಿಸೋಜಾ ಹತ್ಯೆ ಪ್ರಕರಣ ಒಂದು ಕೊಲೆ ಮಾತ್ರವಲ್ಲ, ಇದು ಗುತ್ತಿಗೆ, ಹಣ, ಪ್ರಭಾವ, ಹಳೆಯ ಅಂಡರ್ ವರ್ಲ್ಡ್ ಸಂಪರ್ಕದ ನೆರಳು ಮತ್ತು 3 ಶೂಟರ್ಗಳ ಕಥೆಯನ್ನ ಒಳಗೊಂಡಿದೆ. ಸದ್ಯಕ್ಕೆ ಈ ಕೇಸು ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ. ಕ್ಲೈಮ್ಯಾಕ್ಸ್ ನಲ್ಲಿ ಮತ್ತಿನ್ಯಾವುದಾದ್ರೂ ಟ್ವಿಸ್ಟ್ ಸಿಗಬಹುದಾ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಇದು ಉಡುಪಿ ಅಂಡರ್ ವರ್ಲ್ಡ್. ಅಂದಾಗೆ ವೀಕ್ಷಕರೇ, ಉಡುಪಿ ಶೂಟೌಟ್ ಡೇವಿಡ್ ಡಿಸೋಜಾ ಕೊಲೆಗೆ ಸಂಬಂಧಿಸಿದಂತೆ ಸುಮಾರು 3-4 ವಿಡಿಯೋಗಳನ್ನ ಮಾಡಿದ್ದೀನಿ. ಆ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿದೆ. ಇದು ಡೇವಿಡ್ ಡಿಸೋಜಾ ಹತ್ಯೆಯ ಕ್ಲೈಮ್ಯಾಕ್ಸ್ ವಿಡಿಯೋ. ಇಂತಹ ಇನ್ಡೆಪ್ತ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.